ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 27 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಲಿರುವಂಥ ಎಡಿಟೋರಿಯಲ್ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಇಸ್ ನೇತನ್ಯಾಹು ಡಿಕ್ಲೇರ್ಸ್ ಸಪೋರ್ಟ್ ಫಾರ್ ಕೀಸ್ಫೈರ್ ಡೀಲ್ ವಿತ್ ಹೆಜ್ಬುಲ್ಲಾ. ಸೊ ಇಲ್ಲಿ ಈ ಇಸ್ರೇಲ್ ಮತ್ತು ಈ ಹೆಜ್ಬುಲ್ಲಾ ಸಂಘಟನೆ ನಡುವೆ ನಡೀತಾ ಇರುವಂಥ ಏನು ಸಂಘರ್ಷ ಇದೆ, ಸೊ ಈ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಒಂದು ಕದನ ವಿರಾಮ ಅಂದರೆ ಕೀಸ್ಫೈರ್, ಸೊ ಇದಕ್ಕೆ ಮಧ್ಯಸ್ಥಿಕೆಯನ್ನು US ವಹಿಸ್ಕೊಳ್ತಿದ್ದಾರೆ. ಸೊ ಈ US ಈ ಒಂದು ಕ್ರಮಕ್ಕೆ ಸೊ ಇಲ್ಲಿ ಇಸ್ರೇಲ್ನ ಪ್ರಧಾನಿಯಾಗಿರುವಂಥ ನೇತನ್ಯಾಹು ಬೆಂಬಲವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಇಲ್ಲಿ ವಿವರವಾಗಿ ಡಿಸ್ಕಸ್ಸನ್ನು ಮಾಡಲಿದ್ವಿ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಬಿಟ್ವೀನ್ ಹೋಪ್ ಆ್ಯಂಡ್ ಹರ್ಡಲ್ಸ್ ಆನ್ ದ ಹೈ ಸೀಸ್. ಸೊ ಇಲ್ಲಿ ಹೈ ಸೀಸ್ ಅಂತ ಬರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. GS 3 ಪೇಪರ್ನಲ್ಲಿ ಬರುವಂಥ ಎನ್ವಿರಾನ್ಮೆಂಟ್ನಲ್ಲಿ ಹೈ ಸೀಸ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಫ್ರಾಮ್ ಎ ರಿಪಬ್ಲಿಕ್ ಟು ಎ ರಿಪಬ್ಲಿಕ್ ಆಫ್ ಅನ್ನಿಪಲ್ಸ್. ಅಂದರೆ ಒಂದು ಭಾರತದ ಗಣರಾಜ್ಯದ ಒಂದು ಕುರಿತಾಗಿರುವಂಥ ಒಂದು ಟಾಪಿಕ್ ಆಗಿರುವಂಥದ್ದು. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಆ್ಯನ್ ಐಡಿಯಲ್ ವೇ ಟು ಟ್ರೀಟ್ ಇಂಡಿಯಾಸ್ ಕಾರ್ನಿಯಲ್ ಬ್ಲೈಂಡ್ನೆಸ್ ಪ್ರಾಬ್ಲಮ್. ಎಸ್, ಸೊ ಈ ಒಂದು ಟಾಪಿಕ್ ಈ ಒಂದು ನೇತ್ರದಾನದ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಅಂದರೆ ಈ ಅಂಗಾಂಗ ದಾನ ಅಥವಾ ಈ ನೇತ್ರದಾನದ ಕುರಿತು ಇರುವಂಥ ಸವಾಲುಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಸೋಷಿಯಲಿಸಮ್ ಸೆಕ್ಯುಲಾರಿಸಮ್. ಸೊ ಅಂದರೆ ಈ ಪ್ರಿಯಾಂಬಲ್ನಲ್ಲಿ ಇರುವಂಥ ಈ ಒಂದು ಪದಗಳು ಅಂದರೆ ಸಮಾಜವಾದ ಮತ್ತು ಜಾತ್ಯತೀತತೆ ಅನ್ನುವಂಥ ಪದಗಳಿದೆ. ಸೊ ಅದರ ಕುರಿತು ಸುಪ್ರೀಂ ಕೋರ್ಟ್ ಏನನ್ನ ತೀರ್ಪನ್ನು ನೀಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ವಾಟ್ ಇಸ್ ದ ಕಾಂಟ್ರವರ್ಸಿ ಅರೌಂಡ್ ಸಂಬಾಲ್ ಮಾಸ್ಕ್. ಈ ಸಂಬಾಲ್ ಮಸೀದಿಯ ಕುರಿತು ಇರುವಂತಹ ವಿವಾದ ಏನು ಅನ್ನೋದರ ಕುರಿತು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಹಾಗೆ GS ಪೇಪರ್ 1ನಲ್ಲಿ ಹಿಸ್ಟ್ರಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲ್. ಎಸ್, ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ನೇತನ್ಯಾಹು ಡಿಕ್ಲೇರ್ ಸಪೋರ್ಟ್ ಫಾರ್ ಕೀಸ್ ಫೈರ್ ಡೀಲ್ ವಿತ್ ದ ಹೆಜ್ಬುಲ್ಲಾ. ಸೊ ಇಲ್ಲಿ ಇಸ್ರೇಲ್ ವರ್ಸಸ್ ಹೆಜ್ಬುಲ್ಲಾ ಈ ಒಂದು ಸಂಘಟನೆಯ ನಡುವೆ ಮತ್ತು ಈ ಇಸ್ರೇಲ್ ನಡುವೆ ಏನಾಗ್ತಾ ಇದೆ ಅಂದರೆ ದೀರ್ಘಕಾಲದಿಂದ ಸಂಘರ್ಷ ಅಥವಾ ಯುದ್ಧ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಈ ಯುದ್ಧವನ್ನು ಕೊನೆಗಾಣಿಸಲಿಕ್ಕೆ US ಅಂದರೆ ಅಮೇರಿಕಾದವರು ಏನು ಮಾಡಿದ್ದಾರೆ ಅಂತಂದರೆ ಮಧ್ಯಸ್ಥಿಕೆಯನ್ನು ಅಥವಾ ಮೀಡಿಯೇಟೇಷನ್ನ ವಹಿಸ್ಕೊಂಡಿದ್ದಾರೆ. ಸೊ ಈ ಒಂದು ಕ್ರಮಕ್ಕೆ ಸೊ ಇಲ್ಲಿ ಇಸ್ರೇಲ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಅಮೇರಿಕಾದ ಈ ಒಂದು ಮಧ್ಯಸ್ಥಿಕೆ ಕ್ರಮಕ್ಕೆ ಬೆಂಬಲವನ್ನು ಯಾವುದಕ್ಕೆ ಬೆಂಬಲವನ್ನು ಈ ಕದನ ವಿರಾಮವನ್ನು ಅಂದರೆ ಕೀಸ್ಫೈರ್ ಮಾಡಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಅಂದರೆ ಯುದ್ಧದಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿಯುವುದರ ಕುರಿತು ಇಲ್ಲಿ ಇವರು ಒಪ್ಕೊಂಡಿದ್ದಾರೆ. ಎಸ್, ಸೊ ಏನಿದು ಇಶ್ಯೂ ಅಥವಾ ಕಾಂಟೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ನೋಡೋಣ. ಸೊ ಹಿಯರ್ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು ಅನೌನ್ಸ್ಡ್ his support for US brokered ceasefire deal with Hezbollah, proposing a 2-month halt in fighting. ಸೊ ಎಸ್, ಸೊ ಮೇಲೆ ಹೇಳಿದ ಹಾಗೆ ಈ ಇಸ್ರೇಲ್ ಮತ್ತು ಈ ಹೆಜ್ಬುಲ್ಲಾ ನಡುವೆ ನಡೀತಾ ಇರುವಂಥ ಈ ಸಂಘರ್ಷವನ್ನು ಕೊನೆಗಾಣಿಸಲಿಕ್ಕೆ US ಈ ಕದನ ವಿರಾಮದ ಒಂದು ಒಪ್ಪಂದವನ್ನು ಮಾಡಿದ್ದಾರೆ. ಅದಕ್ಕೆ ಬೆಂಬಲವನ್ನು ಕೂಡ ಇಸ್ರೇಲ್ ಅವರು ನೀಡಿದ್ದಾರೆ. ಸೊ ಏನು ಈ ಒಂದು ಒಪ್ಪಂದದ ಪ್ರಕಾರ 2 ತಿಂಗಳ ಕಾಲ ಸಂಘರ್ಷವನ್ನು ಅಥವಾ ಯುದ್ಧವನ್ನು ನಿಲ್ಲಿಸುವುದಾಗಿ ಕೂಡ ಸೊ ಈ ಒಂದು ಒಪ್ಪಂದ ಹೇಳುತ್ತೆ. ಹಾಗೆ ದ ಡೀಲ್ ರಿಕ್ವೈರ್ಸ್ ಹೆಜ್ಬುಲ್ಲಾ ಟು ವಿತ್ಡ್ರಾ ಇಟ್ಸ್ ಆರ್ಮ್ಡ್ ಪ್ರೆಸೆನ್ಸ್ ಫ್ರಾಮ್ ಸೌದರ್ನ್ ಲೆಬನಾನ್. ಸೊ ಈ ಒಂದು ಒಪ್ಪಂದದ ಅಥವಾ ಈ ಒಂದು ಅಗ್ರಿಮೆಂಟ್ನ ಅಥವಾ ಈ ಒಂದು ಒಪ್ಪಂದದ
ಪ್ರಮುಖ ಅಂಶಗಳೇನು ಅನ್ನುವಂಥದ್ದು ಅಂತಂದರೆ ಸೊ ಈ ಒಂದು ಒಪ್ಪಂದದ ಭಾಗವಾಗಿ ಮೊದಲನೇದಾಗಿ ಈ ಹೆಜ್ಬುಲ್ಲಾ ಸಂಘಟನೆಯವರು ಈ ಸೌದರ್ನ್ ಲೆಬನಾನ್ನಿಂದ ತಮ್ಮ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ಬೇಕನ್ನುವಂಥದ್ದು ಒಂದಾದರೆ, ಹಾಗೆ ಸೆಕೆಂಡ್ ಕಂಡೀಷನ್ ಇವಾಗ ಇಸ್ರೇಲ್ಗೆ ಯಾವ ರೀತಿ ಇದು ಅಪ್ಲೈ ಆಗುತ್ತೆ. ಸೊ ವೈಲ್ ಇಸ್ರೇಲ್ ಫೋರ್ಸಸ್ ವಿಲ್ ಆಲ್ಸೋ ಫುಲ್ ಬ್ಯಾಕ್, ಅಂದರೆ ಈ ಸೌದರ್ನ್ ಲೆಬನಾನ್ನಿಂದ ಇಸ್ರೇಲ್ ಅವರು ಕೂಡ ಏನು ಮಾಡಬೇಕು, ತಮ್ಮ ಸೈನ್ಯವನ್ನು ವಾಪಸ್ಸನ್ನು ಕರೆಸಿಕೊಳ್ಬೇಕು. ಎಸ್, ಸೊ ಡಿಸ್ಪೈಟ್ ಆನ್ ಗೋಯಿಂಗ್ ಏರ್ ಸ್ಟ್ರೈಕ್ಸ್ ಆ್ಯಂಡ್ ರಾಕೆಟ್ ಫೈರ್, ದಿಸ್ ಅಗ್ರಿಮೆಂಟ್ ಏಮ್ಸ್ ಟು ಎಂಡ್ ನಿಯರ್ಲಿ 14 months ಆಫ್ ಕಾನ್ಫ್ಲಿಕ್ಟ್. ಎಸ್, ಸೊ ಈ ಒಂದು ಒಪ್ಪಂದದ ಇನ್ನೊಂದು ಪ್ರಮುಖ ಅಂಶ ಏನಂತಂದರೆ, ಅಥವಾ ಇದರ ಉದ್ದೇಶ ಏನಂತಂದರೆ, ಏನು ಈ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಸುದೀರ್ಘ 14 ತಿಂಗಳ ಏನು ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆಗಿದೆ. ಸೊ ಇದನ್ನು ಕೊನೆಗಾಣಿಸುವಂಥ ಒಂದು ಉದ್ದೇಶವನ್ನು ಹೊಂದಿದ. ಹವೆವರ್ ದ ಇಂಪ್ಲಿಮೆಂಟೇಷನ್ ರಿಮೇನ್ಸ್ ಅನ್ಸರ್ಟೈನ್. ಬಟ್ ಏನು ಒಪ್ಪಂದ ಬೈನ್ಯವು ಆಗಿದೆ, ಬಟ್ ಇದರ ಅನುಷ್ಠಾನ ಅನ್ನುವಂಥದ್ದು, ಅಂದರೆ ಇದನ್ನು ಎರಡೂ ದೇಶಗಳು ಪಾಲನೆಯನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಏನಾಗಿದೆ ಅಂದರೆ ಅನಿಶ್ಚಿತವಾಗಿದೆ, ಅನ್ಸರ್ಟೈನ್ ಆಗಿದೆ. ಸೊ ವಿತ್ ಇಸ್ರೇಲ್ಸ್ ಡಿಫೆನ್ಸ್ ಮಿನಿಸ್ಟರ್ ವಾರ್ನಿಂಗ್ ಆಫ್ ಮಿಲಿಟರಿ ಆ್ಯಕ್ಷನ್ ಇಫ್ ದ ಕೀಸ್ ಫೈರ್ ಈಸ್ ನಾಟ್ ಎನ್ಫೋರ್ಸ್ಡ್ ಎಫೆಕ್ಟಿವ್ಲಿ. ಅಂದರೆ ಈ ಒಂದು ಒಪ್ಪಂದದ ಪ್ರಕಾರ ಅವರು ನಡೆದುಕೊಳ್ಳದೇ ಇದ್ದರೆ, ಒಪ್ಪಂದಕ್ಕೆ ವಿರುದ್ಧವಾಗಿ ಏನಾದರೂ ನಡೆದುಕೊಂಡಿದ್ದೇ ಆದರೆ, ಸೊ ಇಲ್ಲಿ ಇಸ್ರೇಲ್ನ ಡಿಫೆನ್ಸ್ ಮಿನಿಸ್ಟರ್ ಏನನ್ನು ವಾರ್ನ ಮಾಡಿದ್ದಾರೆ ಅಂತಂದರೆ, ನಾವು ಕಠಿಣವಾದಂಥ ಒಂದು ಮಿಲಿಟರಿ ಆ್ಯಕ್ಷನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಇಲ್ಲಿ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಎಸ್, ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ಸ್ಟ್ರಾಟಜಿಕ್ ಶಿಫ್ಟ್. ಸೊ ಅಂದರೆ ಇಸ್ರೇಲ್ ಈ ಒಂದು ಒಪ್ಪಂದಕ್ಕೆ ಒಪ್ಪಿಕೊಳ್ಳಲು ಪ್ರಮುಖ ಕಾರಣ ಏನು? ಪ್ರಮುಖ ಕಾರಣ, ಸೊ ಹಿಯರ್ ಸ್ಟ್ರಾಟಜಿಕ್ ಶಿಫ್ಟ್ ಅಂದರೆ ಕಾರ್ಯತಂತ್ರದ ಒಂದು ಬದಲಾವಣೆ ಅನ್ನುವಂಥದ್ದು. ಸೊ ಇಲ್ಲಿ ಇಸ್ರೇಲ್ ಇವಾಗ ಈ ಹೆಜ್ಬುಲ್ಲಾ ಸಂಘಟನೆಯ ನಡುವೆ ಈ ಸಂಘರ್ಷಕ್ಕೆ ಏನು ಮಾಡಿದೆ ಅಂತಂದರೆ, ಸೊ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಿದ. ಓಕೆ, ಆದರೆ ಸೊ ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ, ಸೊ ನೇತನ್ಯಾಹು ಸಪೋರ್ಟ್ ಫಾರ್ ದ ಕೀಸ್ ಫೈರ್ ರಿಫ್ಲೆಕ್ಟ್ಸ್ ದ ಪೊಟೆನ್ಷಿಯಲ್ ಶಿಫ್ಟ್ ಇನ್ ಇಸ್ರೇಲ್ ಮಿಲಿಟರಿ ಸ್ಟ್ರಾಟಜಿ, prioritizing a temporary halt in hostility with Hezbollah while maintaining its focus on the Gaza conflict. ಎಸ್, ಸೊ ಇವಾಗ ಇಸ್ರೇಲ್ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಈ ಹೆಜ್ಬುಲ್ಲಾ ಸಂಘಟನೆ ನಡುವೆ ಯುದ್ಧಕ್ಕೆ ಇವಾಗ ಅಲ್ಪ ವಿರಾಮವನ್ನು ಕೊಟ್ಟಿದೆ. ಬಟ್ ಇಲ್ಲಿ ಅಲ್ಪ ವಿರಾಮವನ್ನು ಕೊಟ್ಟಿದೆ ಅಂತಂದರೆ ಇದರ ಅರ್ಥ ಇವಾಗ ಸೊ ಈ ಇಸ್ರೇಲ್ ಮತ್ತೇನು ಮಾಡ್ತಾ ಇದೆ ಅಂತಂದರೆ ಈ ಪ್ಯಾಲೆಸ್ತೀನ್ ಜೊತೆ, ಓಕೆ, ಸೊ ಈ ಪ್ಯಾಲೆಸ್ತೀನ್ ಜೊತೆ ಸೊ ಈ ಗಾಜಾ ಪಟ್ಟಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದೆ ಅಂತಂದರೆ ಸಂಘರ್ಷಕ್ಕೆ ಇಳಿದಿದೆ. ಸೊ ಇಲ್ಲಿ ಇಸ್ರೇಲ್ ಇವಾಗ ತನ್ನ ಗಮನವನ್ನು ಸೊ ಈ ಗಾಜಾ ಕಾನ್ಫ್ಲಿಕ್ಟ್ಗೆ ವರ್ಗಾವಣೆಯನ್ನು ಮಾಡಲಿದೆ ಅಂತ. ಸೊ ಇದು ಕಾರ್ಯತಂತ್ರದ ಒಂದು ಬದಲಾವಣೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಹಾಗೆ ಇನ್ನು ರೀಜನಲ್ ಇಂಪ್ಲಿಕೇಶನ್ ಏನಾಗುತ್ತೆ ಈ ಒಂದು ಕದನ ವಿರಾಮದಿಂದ ಅಂದರೆ ಪ್ರಾದೇಶಿಕ ಪರಿಣಾಮಗಳು. The ceasefire deal could reshape regional dynamics by reducing tension between ಇಸ್ರೇಲ್ ಆ್ಯಂಡ್ ಹೆಜ್ಬುಲ್ಲಾ. ಸೊ ಈ ಒಂದು ಒಪ್ಪಂದದ ಭಾಗವಾಗಿ ಏನಾಗುತ್ತೆ, ದೀರ್ಘಕಾಲದ ದಲ್ಲಿ ಸಂಘರ್ಷಕ್ಕೆ ಒಳಗಾಗಿರುವಂಥ ಈ ಒಂದು ಪ್ರದೇಶ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಸಂಘಟನೆ ನಡುವೆ ಏನಾಗುತ್ತೆ, ಒಂದಿಷ್ಟು ಉದ್ವಿಗ್ನತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಬಟ್ ಇಟ್ ಆಲ್ಸೋ ರಿಸ್ಕ್ ಎಂಬೋಲ್ಡಿಂಗ್ ಹಿಜ್ಬುಲ್ಲಾ ಇಫ್ ನಾಟ್ ಎನ್ಫೋರ್ಸ್ ಪ್ರಾಪರ್ಲಿ. ಎಸ್, ಸೊ ಇಲ್ಲಿ ಹಿಜ್ಬುಲ್ಲಾ ಸಂಘಟನೆ ಏನಾದರೂ ಈ ಒಂದು ಒಪ್ಪಂದವನ್ನು ಸರಿಯಾಗಿ ಅನುಷ್ಠಾನ ಮಾಡದಿದ್ರೆ ಸೊ ಈ ಹಿಜ್ಬುಲ್ಲಾಗೆ ಏನಾಗುತ್ತೆ, ಒಂದು ರೀತಿ ಅಪಾಯಕಾರಿ ಅಥವಾ ಇದು ಏನಾಗುತ್ತೆ ರಿಸ್ಕ್ ಆಗಿ ಪರಿಣಮಿಸುತ್ತೆ ಅಂತ. ಹಾಗೆ ಇಂಟರ್ನ್ಯಾಷನಲ್ ಓವರ್ಸೈಟ್ ಅಂದರೆ ದ ಇನ್ವಾಲ್ವ್ಮೆಂಟ್ ಆಫ್ ಆನ್ ಇಂಟರ್ನ್ಯಾಷನಲ್ ಪ್ಯಾನಲ್ ಪರ್ಟಿಕ್ಯುಲರ್ಲಿ ಲೆಡ್ ಬೈ US highlights the necessity of global cooperation in monitoring compliance, signing a recognition of the complexity of the conflict. ಅಂದರೆ ಇದರರ್ಥ ಈ ಇಸ್ರೇಲ್ ಮತ್ತು ಈ ಒಂದು ಅಥವಾ ಈ ಹೆಜ್ಬುಲ್ಲಾ ಸಂಘಟನೆ ನಡುವೆ ಏನು ಯುದ್ಧ ಇತ್ತು ಅದನ್ನು ಕೊನೆಗಾಣಿಸ್ಬೇಕಿದ್ರೆ ಸೊ ಇಲ್ಲಿ ಏನು ಅಗತ್ಯ ಇದೆ ಅಂತ ಹೇಳತ್ತಂದ್ರೆ ನೆಸೆಸಿಟಿ ಆಫ್ ಗ್ಲೋಬಲ್ ಕೋಆಪ್ರೇಷನ್ ಅಂದರೆ ಜಾಗತಿಕ ಸಹಕಾರ ಅನ್ನುವಂಥದ್ದು ಬೇಕಾಗತ್ತೆ ಅನ್ನುವಂಥದ್ದನ್ನ ಸೊ ಇದು ತಿಳಿಸುತ್ತೆ. ಅಂದರೆ ಯಾವುದೇ ಒಂದು ದೇಶದ ನಡುವೆ ಯುದ್ಧ ಅಂತ ನಡೆದಾಗ ಸೊ ಇಲ್ಲಿ ಜಾಗತಿಕವಾಗಿ ಏನು ಅಂತಂದರೆ ಒಂದು ಪ್ರಯತ್ನದ ಮೂಲಕ ಇಲ್ಲಿ ಈ ರೀತಿಯ ಒಂದು ಸಂಘರ್ಷವನ್ನು ಅಥವಾ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಇದು ತಿಳಿಸ್ಕೊಡುತ್ತೆ.
ಸೊ ನೆಕ್ಸ್ಟ್ ಒನ್ ಸಿವಿಲಿಯನ್ ಇಂಪ್ಯಾಕ್ಟ್, ಅಂದರೆ ನಾಗರಿಕರ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ದ ಆನ್ ಗೋಯಿಂಗ್ ವೈಲೆನ್ಸ್ ವಿತ್ ಏರ್ ಸ್ಟ್ರೈಕ್ಸ್ ಆ್ಯಂಡ್ ರಾಕೆಟ್ ಫೈರ್ underscores the humanitarian crisis faced by civilians in both Lebanon and Israel, emphasizing the urgent need for a lasting peace. ಹಾಗಿದ್ರೆ ಸದ್ಯಕ್ಕೆ ಈ ಕೀಸ್ ಫೈರ್ನ ಅಥವಾ ಕದನ ವಿರಾಮದ ಅಗತ್ಯವೇನಿತ್ತು? ಕದನ ವಿರಾಮ, ಎಸ್. ಸೊ ಇಲ್ಲಿ ದೀರ್ಘಕಾಲ ಏನು ಸುದೀರ್ಘವಾಗಿ 14 ತಿಂಗಳು ಈ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಸಂಘಟನೆ ನಡುವೆ ಏನು ಸಂಘರ್ಷ ನಡೆದಿದೆ. ಸೊ ಈ ಸಂಘರ್ಷ ಅನ್ನುವಂಥದ್ದು ಆ ಒಂದು ಪ್ರದೇಶದ ಜನರ, ಅಂದರೆ ಮಾನವೀಯ ಬಿಕ್ಕಟ್ಟು ಅಂತಂದರೆ ಇಲ್ಲಿ ಏನಾಗುತ್ತೆ, ಜನರಿಗೆ ಸರಿಯಾದ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಈ ಎಲ್ಲ ಅಂದರೆ ಮೂಲ ಸೌಕರ್ಯಗಳಿಂದ ವಂಚಿತವಾಗಿರ್ತಾರೆ. ಓಕೆ, ಸೊ ಈ ರೀತಿ ಒಂದು ಸಮಸ್ಯೆಗಳಿಂದ ಈ ಲೆಬನಾನ್ ಮತ್ತು ಇಸ್ರೇಲಿನ ಪ್ರಜೆಗಳು ಇಲ್ಲಿ ಬಳಲ್ತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಕದನ ವಿರಾಮ ಅಥವಾ ಈ ಶಾಂತಿ ಅನ್ನುವಂಥದ್ದು ಇವಾಗ ತುರ್ತು ಅಗತ್ಯವಾಗಿತ್ತು. ಹಾಗೆ ಹೆಜ್ಬುಲ್ಲಾಸ್ ಪೊಸಿಷನ್. So Hezbollah's continued rocket fire during negotiation shows its commitment to leverage its military capability. ಸೊ ಇಲ್ಲಿ ಅಂದರೆ ಈ ಎರಡೂ ಒಂದು ಸಂಘಟನೆ ಮತ್ತು ಈ ಇಸ್ರೇಲ್ ನಡುವೆ ಯುದ್ಧಕ್ಕೆ ಒಂದು ಶಾಂತಿಯನ್ನು ತರಬೇಕಂತ ಹೇಳಿ ಮಾತುಕತೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾ ಇತ್ತು ಅಂದರೆ ಈ ಹಿಜ್ಬುಲ್ಲಾ ಸಂಘಟನೆ ಅನ್ನುವಂಥದ್ದು ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂದಿತ್ತು. ಸೊ ಫ್ಯೂಚರ್ ಆಫ್ ದ ಕಾನ್ಫ್ಲಿಕ್ಟ್, ಸೊ ಈ ಒಂದು ಸಂಘರ್ಷದ ಭವಿಷ್ಯ ಏನು ಅನ್ನುವಂಥದ್ದು. ಸೊ ವೈಲ್ ದ ಕೀಸ್ಫೈರ್ ಕುಡ್ ಮಾರ್ಕ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ ಅ ಪೀಸ್, ದ ಅನ್ರಿಸಾಲ್ವ್ಡ್ ಇಶ್ಯೂಸ್ ವಿತ್ ಹಮಾಸ್ ಇನ್ ಗಾಜಾ ಸಜೆಸ್ಟ್ ದ್ಯಾಟ್ ಬ್ರಾಡರ್ ಕಾನ್ಫ್ಲಿಕ್ಟ್ ಇನ್ ದ ರೀಜನ್ ಈಸ್ ಫಾರ್ ಫ್ರಾಮ್ ದ ಓವರ್. ಸೊ ಇವಾಗ ಹಿಜ್ಬುಲ್ಲಾ ಜೊತೆ ಏನೋ ಕದನ ವಿರಾಮವನ್ನು ಘೋಷಿಸಿದ, ಬಟ್ ಆದರೆ ಇಲ್ಲಿ ಇರುವಂಥದ್ದು ಏನಂತಂದರೆ ಈ ಗಾಜಾ ಪಟ್ಟಿಯಲ್ಲಿ ಅಥವಾ ಗಾಜಾ ಸ್ಟ್ರಿಪ್ನಲ್ಲಿ ಹಮಾಸ್ ಸಂಘಟನೆಯಿಂದ ಕೂಡ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಇದೆ. ಸೊ ಹೀಗಾಗಿ ವಿಶಾಲವಾಗಿ ಅಂದರೆ ಒಟ್ಟಾರೆ ಈ ಒಂದು ಪ್ರದೇಶದಲ್ಲಿ ಶಾಂತಿ ಅನ್ನುವಂಥದ್ದು ಇನ್ನೂ ಕೂಡ ಕಂಡುಬರೋದಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಎಸ್. ಸೊ ಇವಾಗ ನಾವು ಈ ಹೆಜ್ಬುಲ್ಲಾ ಸಂಘಟನೆ ಬಗ್ಗೆ ತಿಳ್ಕೋಣ. ಏನಿದು ಹೆಜ್ಬುಲ್ಲಾ, ಯಾರಿವರು ಅನ್ನುವಂಥದ್ದು. ಸೊ ಹೆಜ್ಬುಲ್ಲಾ ಈಸ್ ಅ ಶಿಯಾ ಮಿಲಿಷಿಯಾ ಕಮ್ ಪೊಲಿಟಿಕಲ್ ಪಾರ್ಟಿ ಇನ್ ಲೆಬನಾನ್. ಸೊ ಇದು ಲೆಬನಾನ್ನಲ್ಲಿ ಕಂಡುಬರುವಂಥ ಶಿಯಾ ಮಿಲಿಷಿಯಾ ಅಂದರೆ ಶಿಯಾ ಸಂಘಟನೆಗೆ ಸೇರಿರುವಂಥ ಒಂದು ರಾಜಕೀಯ ಪಕ್ಷ ಆಗಿದೆ. ಹಾಗೆ ಹೆಜ್ಬುಲ್ಲಾ ಈಸ್ ವೈಡ್ಲಿ ಡೀಮ್ಡ್ ದಿ ಮೋಸ್ಟ್ ಪವರ್ಫುಲ್ ಮೆಂಬರ್ ಆಫ್ ದ ಇರಾನ್ ಬ್ಯಾಕ್ಡ್ ನೆಟ್ವರ್ಕ್ ನೌನ್ ಆಸ್ ದ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್. ಸೊ ಈ ಹಿಜ್ಬುಲ್ಲಾ ಸಂಘಟನೆಗೆ ಇರಾನ್ ಅವರು ಬೆಂಬಲವನ್ನು ನೀಡ್ತಾರೆ. ಹಾಗೆ ಇವರನ್ನು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತಲೂ ಕೂಡ ಕರೀತಾರೆ. ಹಾಗೆ ಸೊ ಇಟ್ ವಾಸ್ founded by Iran's revolutionary guards in 1982 to fight Israeli forces that had invaded Lebanon that year. ಸೊ ಅಂದರೆ ಏನು ಮಾಡುತ್ತೆ ಅಂತಾರೆ, 1982ರಲ್ಲಿ ಇಸ್ರೇಲ್ ಅವರು ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಈ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಏನಿರ್ತಾರೆ, ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಈ ಹೆಜ್ಬುಲ್ಲಾ ಸಂಘಟನೆಯನ್ನು ಹುಟ್ಟಾಕ್ತಾರೆ. and waged years of guerrilla war that led Israel to withdraw from South Lebanon in 2000 years. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು 1982 ಏನು ಈ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಸೊ ಅದಾದ ನಂತರ ಏನು ಮಾಡ್ತಾರೆ, ಇವರು ಇಸ್ರೇಲ್ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿದರ ಪರಿಣಾಮವಾಗಿ 2000 ಈ ಸೌತ್ ಲೆಬನಾನಿಂದ ಇಸ್ರೇಲ್ ಅವರು ವಾಪಸ್ ಹೋಗಲಿಕ್ಕೆ ಏನಾಗುತ್ತೆ ಕಾರಣವಾಗ್ತಾರೆ. ಹಾಗಿದ್ರೆ ಇಲ್ಲಿ ಈ ಹೆಜ್ಬುಲ್ಲಾದ ಆ್ಯಂಟಿ ಇಸ್ರೇಲ್ ಐಡಿಯಾಲಜಿ ಅಂದರೆ ಈ ಇಸ್ರೇಲ್ನ ಐಡಿಯಾಲಜಿ ಅಥವಾ ಸಿದ್ಧಾಂತಗಳಿಗೆ ಇವರು ಯಾವ ರೀತಿ ವಿರುದ್ಧವಾಗಿದ್ದಾರೆ ಅನ್ನುವಂಥದ್ದು. ಸೊ ಹಿಜ್ಬುಲ್ಲಾಸ್ ಐಡಿಯಾಲಜಿ ಈಸ್ ಅ ಲಾರ್ಜರ್ಲಿ ಡಿಫೈನ್ಡ್ ಬೈ ಕಾನ್ಫ್ಲಿಕ್ಟ್ ವಿತ್ ಇಸ್ರೇಲ್. ಸೊ ಇಲ್ಲಿ ಇಸ್ರೇಲ್ನೊಂದಿಗೆ ಸೊ ದೀರ್ಘಕಾಲಿಕವಾಗಿ ಏನು ಮಾಡ್ತಾ ಇದೆ ಅಂದರೆ ಹೆಜ್ಬುಲ್ಲಾ ಸಂಘಟನೆ ಅನ್ನುವಂಥದ್ದು ಸಂಘರ್ಷವನ್ನು ಮಾಡ್ಕೊಂಡು ಬಂದಿದೆ. ಹಾಗೆ ಹೆಜ್ಬುಲ್ಲಾ ಡೀಮ್ಸ್ ಇಸ್ರೇಲ್ ಆ್ಯಂಡ್ illegitimate state established on occupied Palestinian lands and wants the Palestinian state to be restored. ಸೊ ಇಲ್ಲಿ ಹಿಜ್ಬುಲ್ಲಾ ಅವರು ಏನು ವಾದವನ್ನು ಮಾಡ್ತಾರೆ ಅಂದರೆ ಇಸ್ರೇಲ್ ಮೇಲೆ ಏನು ಆರೋಪವನ್ನು ಮಾಡ್ತಾರೆ ಅಂತಂದರೆ ಇವರು ಪ್ಯಾಲೆಸ್ತೇನ್ ಮೇಲೆ ಈ ನೆಲದ ಮೇಲೆ ಒಂದು ರೀತಿ ಏನಂತಂದರೆ ಇಲ್ಲೆಜಿಟಿಮೇಟ್, ಸೊ ಇವರು ಅಕ್ರಮವಾಗಿ ಆ ಒಂದು ಪ್ರದೇಶವನ್ನು ವಶಪಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಪ್ಯಾಲೆಸ್ತೇನ್ನ ನಾವು ಅದನ್ನು ಮತ್ತೆ ರೀಸ್ಟೋರ್
ಪುನಃ ಅದನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಈ ಹಿಜ್ಬುಲ್ಲಾ ಸಂಘಟನೆಯವರು ಹೊಂದಿದ್ದಾರೆ. ಸೊ ನಾವು ಲೆಟಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಸೋಷಿಯಲಿಸಮ್ ಸೆಕ್ಯುಲಾರಿಸಮ್. ಸೊ ಈ ಪ್ರಿಯಾಂನಲ್ಲಿ ಕಂಡುಬರುವಂಥ ಈ ಸಮಾಜವಾದ ಮತ್ತು ಜಾತ್ಯತೀತತೆಯ ಕುರಿತು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ನೀಡಿದೆ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಇಲ್ಲಿ ಈ ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್ ಪದಗಳನ್ನ ಏನು ಆಗಿರತ್ತಾ ಅಂದರೆ ಡ್ಯೂರಿಂಗ್ 1976 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ ಆ್ಯಕ್ಟ್ ಮೂಲಕ ಈ ಪದಗಳನ್ನ ಸೇರಿಸಲಾಗಿರುತ್ತೆ. ಸೊ ಈ ಪದಗಳನ್ನ ಸೇರಿಸಿರೋದ್ರಿಂದ ಏನಂತಂದ್ರೆ ಸೊ ಇತ್ತೀಚೆಗೆ ಒಂದು ಪೆಟಿಷನ್ನ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಿರ್ತಾರೆ. ಏನು ಪೆಟಿಷನ್ ಅಂತಂದರೆ ಸೊ ಈ ಎರಡೂ ಪದಗಳು ಏನಂತಂದರೆ ಸಂವಿಧಾನದ ಮೇಲೆ ವಂಚನೆಯನ್ನು ಎಸಗಿದ ಹಾಗೆ ಆಗಿದೆ ಅಂತ ಹೇಳಿ, ಸೊ ಹೀಗಾಗಿ ಇವುಗಳನ್ನ ತೆಗೆದು ಹಾಕಬೇಕಂತ ಹೇಳಿ ಒಂದು ಪೆಟಿಷನ್ನ ಸಲ್ಲಿಸಿರ್ತಾರೆ. ಸೊ ಈ ಒಂದು ಪೆಟಿಷನ್ ಅಥವಾ ಈ ಒಂದು ಅರ್ಜಿಯನ್ನು ಏನು ಮಾಡಿರುತ್ತೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುತ್ತೆ. ಡಿಸ್ಮಿಸಲ್ ಆಫ್ ಪ್ಲೀಸ್ ಆನ್ ಪ್ರಿಯಾಂಬಲ್ ಚೇಂಜಸ್, ಅಂದರೆ ಈ ಪೀಠಿಕೆಯನ್ನು ಚೇಂಜಸ್ ಮಾಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರವನ್ನು ಮಾಡಿದ. ದ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ದ ಚಾಲೆಂಜಸ್ ಅಗೇನ್ಸ್ಟ್ ದ ಇನ್ಕ್ಲೂಷನ್ ಆಫ್ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಇನ್ ದ ಪ್ರಿಯಾಂಬಲ್, ಅಫರ್ಮಿಂಗ್ these ಆ್ಯಸ್ ಇಂಟಿಗ್ರಲ್ ಟು ದ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್. ಸೊ ಇಲ್ಲಿ ಸಂವಿಧಾನದ ಒಂದು ಈ ಪ್ರಿಯಾಂಬಲ್ಗೆ ಏನು ತಿದ್ದುಪಡಿಯನ್ನು ತರಬೇಕಂತ ಹೇಳಿ ಒಂದು ಏನು ಅರ್ಜಿಯನ್ನು ಹಾಕಿರ್ತಾರೆ. ಸೊ ಹೀಗಾಗಿ ಇಲ್ಲೇನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು, ಸೊ ಈ ಎರಡೂ ಪದಗಳು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವಂಥದ್ದು ಸಂವಿಧಾನದ ಮೂಲ ಕಾನ್ಸ್ಟಿಟ್ಯೂಷನ್ಸ್ ಬೇಸಿಕ್ ಸ್ಟ್ರಕ್ಚರ್, ಸಂವಿಧಾನದ ಮೂಲ ಸಂರಚನೆಯ ಇಂಟಿಗ್ರಲ್ ಅವಿಭಾಜ್ಯ ಅಂಗ ಆಗಿದೆ ಅನ್ನುವಂಥ ಒಂದು ತೀರ್ಪನ್ನು ಕೂಡ ಇಲ್ಲಿ ನೀಡುತ್ತಾ. ಹಿಸ್ಟರಿ ಆಫ್ ದ ಪ್ರಿಯಾಂಬಲ್, ಸೊ ಇಲ್ಲಿ ಈ ಒಂದು ಪೀಠಿಕೆಯ ಸಂವಿಧಾನದ ಪೀಠಿಕೆಯ ಇತಿಹಾಸವನ್ನು ನೋಡೋದಾದರೆ ಒರಿಜಿನಲಿ ಅಡಾಪ್ಟೆಡ್ ಇನ್ 1949. ಸೊ ಈ ಒಂದು ಪೀಠಿಕೆಯನ್ನು ಮೂಲಭೂತವಾಗಿ ಇದನ್ನು 1949ರಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಗತ್ತೆ, ಅಂದರೆ ಅಳವಡಿಸಿಕೊಳ್ಳಲಾಗತ್ತೆ. ದ ಪ್ರಿಯಾಂಬಲ್ ಡಿಕ್ಲೇರ್ಡ್, ಸೊ ಇದೇನು ಡಿಕ್ಲೇರ್ ಮಾಡತ್ತೆ ಅಂದ್ರೆ ಇಂಡಿಯಾ ಅ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅವಾಯ್ಡಿಂಗ್ ದಿ ಟರ್ಮ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಟು ಅಲೋ ಫ್ಲೆಕ್ಸಿಬಿಲಿಟಿ ಓವರ್ ಟೈಮ್. ಸೊ ಇಲ್ಲಿ ಭಾರತವನ್ನು ಒಂದು ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ಏನು ಮಾಡುತ್ತೆ ಡಿಫೈನನ್ನು ಮಾಡುತ್ತೆ. ಹಾಗೆ ದೀಸ್ ವರ್ಡ್ಸ್ ವರ್ ಲೇಟರ್ ಆ್ಯಡೆಡ್ ಡ್ಯೂರಿಂಗ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1976. ಸೊ ಈ ಎರಡೂ ಪದಗಳನ್ನ ಏನು ಮಾಡಲಾಗತ್ತೆ 1976ರ 42ನೇ ತಿದ್ದುಪಡಿಯ ಮೂಲಕ ಅವುಗಳನ್ನ ಸೇರ್ಪಡೆಯನ್ನು ಮಾಡಲಾಗತ್ತೆ. ದ ಸುಪ್ರೀಂ ಕೋರ್ಟ್ಸ್ ಇವಾಲ್ವಿಂಗ್ ಸ್ಟ್ಯಾಂಡ್ಸ್, ಸೊ ಅಂದರೆ ಸುಪ್ರೀಂ ಕೋರ್ಟ್ ಈ ಒಂದು ಪದಗಳ ಕುರಿತು ಅಥವಾ ಈ ಒಂದು ಪ್ರಿಯಾಂಬಲ್ ಕುರಿತು ಸುಪ್ರೀಂ ಕೋರ್ಟ್ನ ಆ ಒಂದು ವಿಕಸನದ ನಿಲುವು ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಸೊ ಇನಿಷಿಯಲಿ ದ ಕೋರ್ಟ್ ಅಂದರೆ ಈ ಬೇರುಬಾರಿ ಪ್ರಕರಣ ಏನು 1960ರ ಒಂದು ಪ್ರಕರಣದಲ್ಲಿ ಏನು ಹೇಳಿರುತ್ತೆ ಅಂದರೆ ರೂಲ್ಡ್ ದ ಪ್ರಿಯಾಂಬಲ್ ವಾಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್, ಸೊ ಇಲ್ಲಿ ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪುಗಳು ಏನಾಗಿದ್ವು ಅನ್ನುವಂಥದ್ದು. ಎಸ್, ಸೊ ಮೊದಲನೇದಾಗಿ ಏನು ಹೇಳುತ್ತೆ ಈ 1960ರ ಈ ಬೇರುವಾರಿ ಪ್ರಕರಣದಲ್ಲಿ ಈ ಪ್ರಿಯಾಂಬಲ್ ಅನ್ನುವಂಥ ಏನಿದೆ ಅದು ಸಂವಿಧಾನದ ಭಾಗ ಅಲ್ಲ ಅನ್ನುವಂಥ ಒಂದು ತೀರ್ಪನ್ನು ನೀಡಿರುತ್ತೆ. ಓಕೆ, ವಾಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಹಾಗೆ ಇನ್ನು ಕೇಶವಾನಂದ ಭಾರತಿ ಪ್ರಕರಣ, ಸೊ ಫಸ್ಟ್ ಒನ್ ಬೇರುವಾರಿ ಪ್ರಕರಣ 1960ರಲ್ಲಿ ಬರುತ್ತೆ. ಸೆಕೆಂಡ್ ಒನ್ 1973ರ ಕೇಶವಾನಂದ ಭಾರತಿ ಪ್ರಕರಣ. ಸೊ ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ, ಸೊ ಇಟ್ ರೆಕಾಗ್ನೈಸ್ಡ್ ದಿ ಪ್ರಿಯಾಂಬಲ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ಆ್ಯಂಡ್ ಸಬ್ಜೆಕ್ಟ್ ಟು ಅಮೆಂಡ್ಮೆಂಟ್. ಎಸ್, ಸೊ ಇಲ್ಲಿ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಮುಂದುವರೆದು ಈ ಪ್ರಿಯಾಂಬಲ್ ಅನ್ನುವಂಥದ್ದು ಅಥವಾ ಪೀಠಿಕೆ ಅನ್ನುವಂಥದ್ದು ಸಂವಿಧಾನದ ಭಾಗವಾಗಿದೆ. ಸೊ ಹೀಗಾಗಿ ಅದನ್ನು ತಿದ್ದುಪಡಿಯನ್ನು ಮಾಡಬಹುದು ಅನ್ನುವಂಥ ಆ ಒಂದು ತೀರ್ಪನ್ನು ನೀಡುತ್ತೆ. ಕೋರ್ಟ್ಸ್ ರೂಲಿಂಗ್ ಆನ್ ಕರೆಂಟ್ ಕೇಸ್, ಸೊ ಇಲ್ಲಿ ಆ ಒಂದು ಸದ್ಯದ ಪ್ರಕರಣದಲ್ಲಿ ಅಥವಾ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನನ್ನ ತೀರ್ಪನ್ನು ನೀಡಿದೆ ಅಂತಂದ್ರೆ ದ ಕೋರ್ಟ್ ರೂಲ್ ದ್ಯಾಟ್ ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಲಿವಿಂಗ್ ಡಾಕ್ಯುಮೆಂಟ್, ಜೀವಂತ ಸಂವಿಧಾನ ಅಥವಾ ಜೀವಂತ ಡಾಕ್ಯುಮೆಂಟ್ ಅಂತ ಕರೆಯುತ್ತೆ ಸಂವಿಧಾನವನ್ನು. ಸೊ ವಿತ್ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ಎಕ್ಸ್ಟೆಂಡ್ ಟು ದ ಪ್ರಿಯಾಂಬಲ್, ಅಂದರೆ ಇಲ್ಲಿ ಸಂಸತ್ತಿಗೆ ಏನಿದೆ ಅಂತಂದರೆ ಈ ತಿದ್ದುಪಡಿಯನ್ನು ಮಾಡುವಂಥ ಅಂದರೆ ಈ ಪೀಠಿಗೆಗೆ ತಿದ್ದುಪಡಿಯನ್ನು ಮಾಡುವಂಥ ಅಧಿಕಾರ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿ ಹೇಳುತ್ತೆ ಆರ್ಟಿಕಲ್ 368 ಅಡಿಯಲ್ಲಿ. ಹಾಗೆ
It emphasized that socialism in India implies welfare state allowing private enterprises and secularism denotes equality among ರಿಲಿಜಿಯನ್ಸ್ ವಿತೌಟ್ ಸ್ಟೇಟ್ ಎಂಟರ್ಪ್ರೈಸ್. ಸೊ ಇಲ್ಲಿ ಎರಡೂ ಪದಗಳ ಅರ್ಥವನ್ನು ಯಾವ ರೀತಿ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನವನ್ನು ಮಾಡುತ್ತೆ ಅಂತಾರೆ, ಸೋಷಿಯಲಿಸಮ್ ಸಮಾಜವಾದ ಮತ್ತು ಸೆಕ್ಯುಲಾರಿಸಮ್ ಜಾತ್ಯತೀತ. ಸೊ ಇಲ್ಲಿ ಸೋಷಿಯಲಿಸಮ್ ಅಂತಂದ್ರೆ ಸೊ ಇಟ್ ಇಂಪ್ಲೈಸ್ ವೆಲ್ಫೇರ್ ಸ್ಟೇಟ್ ಅಲೋವಿಂಗ್ ಪ್ರೈವೇಟ್ ಎಂಟರ್ಪ್ರೈಸಸ್, ಅಂದರೆ ಒಂದು ಸಮಾಜ ವೆಲ್ಫೇರ್ ಸ್ಟೇಟ್ ಇರುತ್ತೆ. ಸೊ ಈ ಒಂದು ವೆಲ್ಫೇರ್ ಸ್ಟೇಟ್ನಲ್ಲಿ ಪ್ರೈವೇಟ್ ಎಂಟರ್ಪ್ರೈಸಸ್ಗಳಿಗೂ ಕೂಡ ಏನಿರುತ್ತೆ ಅವಕಾಶ ಅನ್ನುವಂಥದ್ದು ಇರುತ್ತೆ. ಇನ್ನು ಜಾತ್ಯತೀತತೆ ಅಥವಾ ಸೆಕ್ಯುಲಾರಿಸಮ್ ಅಂತಂದರೆ ಇಟ್ ಡಿನೋಟ್ಸ್ ಈಕ್ವಾಲಿಟಿ ಅಮಾಂಗ್ ರಿಲಿಜಿಯನ್ಸ್ ವಿತೌಟ್ ಸ್ಟೇಟ್ ಎಂಟರ್ಪ್ರೈಸ್, ಅಂದರೆ ಇಲ್ಲಿ ಎಲ್ಲ ಧರ್ಮಗಳಿಗೂ ಕೂಡ ಏನು ಮಾಡಲಾಗತ್ತೆ ಸಮಾನತೆಯನ್ನು ನೀಡಲಾಗತ್ತೆ. ಅಂದರೆ ಈ ಧರ್ಮಗಳಲ್ಲಿ ರಾಜ್ಯದ ಹಸ್ತಕ್ಷೇಪ ಅನ್ನುವಂಥದ್ದು ಬರುವುದಿಲ್ಲ ಅನ್ನುವಂಥದ್ದು ಏನಾಗಿರುತ್ತೆ ಇಲ್ಲಿ ಜಾತ್ಯತೀತತೆ ಅನ್ನುವಂಥದ್ದು ಆಗಿರುತ್ತೆ. ಹಾಗೆ ಎಕನಾಮಿಕ್ ಎವಲ್ಯೂಷನ್ ಆ್ಯಂಡ್ ಸೋಷಿಯಲಿಸಮ್ ಅಂದರೆ ಆರ್ಥಿಕ ವಿಕಸನ ಮತ್ತು ಈ ಸಮಾಜವಾದ ಅನ್ನುವಂಥದ್ದು. ಸೊ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಲೀನ್ಡ್ ಟುವರ್ಡ್ ಡೆಮೋಕ್ರೆಟಿಕ್ ಸೋಷಿಯಲಿಸಮ್, ಅಂದರೆ ಭಾರತ ಈ ಸ್ವತಂತ್ರಗೊಂಡ ನಂತರ ಏನಾಗುತ್ತೆ ಒಂದು ಪ್ರಜಾಪ್ರಭುತ್ವ ಒಂದು ಸಮಾಜವಾದವಾಗಿ ಬೆಳೆಯುತ್ತೆ. ಹಾಗೆ ವಿತ್ ಸೆಂಟ್ರಲೈಸ್ ಪ್ಲಾನಿಂಗ್ ಆ್ಯಂಡ್ ಸ್ಟೇಟ್ ಲೆಡ್ ಇಂಡಸ್ಟ್ರಿ. ಸೊ ಅಂದರೆ ಕೇಂದ್ರ ಮಟ್ಟದಲ್ಲಿ ಏನು ಮಾಡಲಾಗುತ್ತೆ ಆ ಯೋಜನೆಗಳನ್ನ ರೂಪಿಸಿಕೊಳ್ಳಲಾಗತ್ತೆ. ಹಾಗೆ ರಾಜ್ಯದ ಒಂದು ಮುನ್ನಡೆಸುವಂಥ ಕೈಗಾರಿಕೆಗಳು ಇಲ್ಲಿ ಅಭಿವೃದ್ಧಿ ಆಗುತ್ತೆ. ಸಿನ್ಸ್ 1991 ಇಟ್ ಟ್ರಾನ್ಸಿಷನ್ ಟು ಎ ಮಾರ್ಕೆಟ್ ಓರಿಯೆಂಟೆಡ್ ಎಕಾನಮಿ ಅಪ್ಲಿಫ್ಟಿಂಗ್ ಮೆನಿ ಫ್ರಮ್ ಪವರ್ಟಿ ವೈಲ್ ಅಡ್ರೆಸ್ಸಿಂಗ್ ಇನ್ಇಕ್ವಾಲಿಟಿ ಥ್ರೂ ವೆಲ್ಫೇರ್ ಸ್ಕೀಮ್ಸ್ ಲೈಕ್ ಮನ್ರೇಗಾ ಆ್ಯಂಡ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸೊ 1991 ಏನಾಗುತ್ತೆ ಅಂತಾರೆ ಸರ್ಕಾರ ಹಲವಾರು ಒಂದು ಯೋಜನೆಗಳ ಮೂಲಕ ಬಡತನವನ್ನು ನಿವಾರಣೆಯನ್ನು ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತೆ. ಅದರಲ್ಲಿ ಹಲವಾರು ರೀತಿಯ ಒಂದು ಕಲ್ಯಾಣ ಯೋಜನೆ ಕೂಡ ಜಾರಿಗೆ ತರಲಾಗತ್ತೆ. ಅದರ ಮೂಲಕ ಇಲ್ಲಿ ನರೇಗಾ ಅನ್ನುವಂಥ ಸ್ಕೀಮ್ ಬರುತ್ತೆ, ನರೇಗಾ. ಸೊ ಇದನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಲಾಗತ್ತೆ. ಸೊ ಇಂತಿಷ್ಟು ದಿನಗಳವರೆಗೆ ಕೆಲಸವನ್ನು ಓಕೆ. ಸೊ ಹಾಗೆ ಆ ಒಂದು ನಿಗದಿತ ಒಂದು ವೇತನವನ್ನು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗತ್ತೆ. ಹಾಗೆ ಇಂಪಾರ್ಟೆನ್ಸ್ ಆಫ್ ಸೆಕ್ಯುಲಾರಿಸಮ್. ಸೊ ಈ ಒಂದು ಸಮಾಜವಾದದ ಮಹತ್ವ ಏನು ಅನ್ನುವಂಥದ್ದು. ಸೊ ಇಂಡಿಯನ್ ಸೆಕ್ಯುಲಾರಿಸಮ್ ಈಸ್ ಡಿಸ್ಟಿಂಕ್ಟ್ ಅಲೋವಿಂಗ್ ಸ್ಟೇಟ್ ರೆಗ್ಯುಲೇಷನ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಫಾರ್ ವೆಲ್ಫೇರ್ ಆ್ಯಂಡ್ ರಿಫಾರ್ಮ್. ಎಸ್, ಸೊ ಇಲ್ಲಿ ನಾವು ಭಾರತೀಯ ಒಂದು ಸಮಾಜವಾದವನ್ನು ನೋಡೋದಾದ್ರೆ ಸೊ ಇಲ್ಲಿ ಸ್ಟೇಟ್ ರಿಲಿಜಿಯನ್ ಅಲೋವಿಂಗ್ ಸ್ಟೇಟ್ ರೆಗ್ಯುಲೇಷನ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸ್, ಅಂದರೆ ಇಲ್ಲಿ ಈ ಧಾರ್ಮಿಕ ಒಂದು ಆಚರಣೆಗಳನ್ನ ನಿಯಂತ್ರಣವನ್ನು ಯಾರು ಮಾಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರಗಳು ಮಾಡುತ್ತೆ. ಯಾವ ಉದ್ದೇಶಕ್ಕಾಗಿ? ಫಾರ್ ವೆಲ್ಫೇರ್ ಆ್ಯಂಡ್ ರಿಫಾರ್ಮ್, ಸುಧಾರಣೆಗಾಗಿ ಮತ್ತು ಜನರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರಗಳು ಏನು ಮಾಡುತ್ತೆ ಅಥವಾ ಸರ್ಕಾರಗಳು ಧಾರ್ಮಿಕ ಆಚರಣೆಗಳನ್ನು ನಿಯಂತ್ರಣವನ್ನು ಮಾಡುತ್ತೆ. ಹಾಗೆ ಸೊ ವೈಲ್ ಎನ್ಸ್ಯೂರಿಂಗ್ ಈಕ್ವಾಲಿಟಿ ಅಂದರೆ ಸಮಾನತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, between hope and hurdles on the high sea. So here high sea is the keyword, high sea. Okay, so ಇಲ್ಲಿ high sea ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. high sea, so according to the 1958 Geneva Convention on High Sea, ಸೊ ಇಲ್ಲಿ ಜಿನೆವಾ ಕನ್ವೆನ್ಷನ್ನ ಹೈ ಸಿ ಒಪ್ಪಂದ ಏನಿದೆ ಅಥವಾ ಕನ್ವೆನ್ಷನ್ ಆನ್ ಹೈ ಸಿ ಇದೆ. ಸೊ ಇದರ ಪ್ರಕಾರ ಪಾರ್ಟ್ಸ್ ಆಫ್ ದ ಸಿ ದ್ಯಾಟ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಟೆರಿಟೋರಿಯಲ್ ವಾಟರ್ಸ್, ಅಂದರೆ ಒಂದು ಗಡಿಗೆ ಅಂದರೆ ಈ ಪ್ರಾದೇಶಿಕ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 12 ನಾಟಿಕಲ್ ಮೈಲ್ ಇರುತ್ತೆ. ಸೊ ಈ 12 ನಾಟಿಕಲ್ ಮೈಲನ್ನು ಮೀರಿ ಏನು ವಾಟರ್ ಬಾಡಿ ಇರುತ್ತೆ ಅವುಗಳನ್ನ ನಾವು ಏನಂತ ಕರಿತೀವಿ, ಹೈ ಸಿ ಅಂತ ಕರಿತೀವಿ. ಅಂದರೆ ಆ ಒಂದು ಏನು ವಾಟರ್ ಬಾಡಿ ಮೇಲೆ ಆ ಒಂದು ಪ್ರದೇಶಕ್ಕೆ ಯಾವುದೇ ರೀತಿಯ ಹಕ್ಕು ಅನ್ನುವಂಥದ್ದು ಇರೋದಿಲ್ಲ, ಅವುಗಳನ್ನ ನಾವು ಹೈ ಸಿ ಅಂತ ಕರಿತೀವಿ. ಸೊ ಇಟ್ ಇಸ್ ದ ಏರಿಯಾ ಬಿಯಾಂಡ್ ಎ ಕಂಟ್ರೀಸ್ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್, ಅಂದರೆ ದ್ಯಾಟ್ ಎಕ್ಸ್ಟೆಂಡ್ಸ್ ಅಪ್ ಟು 200 ನಾಟಿಕಲ್ ಮೈಲ್ ಫ್ರಮ್ ದ ಕೋಸ್ಟ್ ಲೈನ್. ಭಾರತದ ಕರಾವಳಿ ತೀರದಿಂದ ಇವಾಗ ಏನು ಅಪ್ ಟು 200 ನಾಟಿಕಲ್ ಮೈಲ್ವರೆಗೆ ಇರುತ್ತೆ. ಸೊ ಆ ಒಂದು ಏರಿಯಾ ಏನಾಗಿರುತ್ತೆ ಅಂದರೆ ಸೊ ಇಲ್ಲಿ ಹೈ ಸೀಸ್ ಆಗಿರುತ್ತೆ. ಆ್ಯಂಡ್ ಇಟ್ ಟಿಲ್ ವೇರ್ ನೇಷನ್ ಹ್ಯಾಸ್ ಎ ಜುರಿಡಿಕ್ಷನ್ ಓವರ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ರಿಸೋರ್ಸಸ್. ಸೊ ಆದರೂ ಕೂಡ ಏನಿರುತ್ತೆ ಇಲ್ಲಿಯವರೆಗೆ ಈ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ವರೆಗೆ ಏನಿರುತ್ತೆ ಆ ಒಂದು ದೇಶಕ್ಕೆ ಸೊ ಇಲ್ಲಿ ವ್ಯಾಪ್ತಿ, ನ್ಯಾಯ ವ್ಯಾಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ನೋ ಕಂಟ್ರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ರಿಸೋರ್ಸಸ್ ಆನ್ ದ ಹೈ ಸಿ. ಸೊ ಈ ಹೈ ಸೀಸ್ಗೆ ಸಂಬಂಧಪಟ್ಟಂತೆ ಯಾವುದೇ ದೇಶಕ್ಕೆ
ಅವುಗಳನ್ನ ನಿರ್ವಹಣೆ ಮಾಡೋದಾಗಲಿ ಅಥವಾ ಅವುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ದೇಶಕ್ಕೆ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಇರುವುದಿಲ್ಲ. ಸೊ ಈ ಹೈ ಸೀಸ್ನ ಸಿಗ್ನಿಫಿಕೆನ್ಸ್ ಏನು ಅನ್ನುವಂಥದ್ದು, ದ ಹೈ ಸೀಸ್ ಕವರ್ 64% ಆಫ್ ದ ವರ್ಲ್ಡ್ಸ್ ಓಷನ್. ಸೊ ಇಲ್ಲಿ 64%ನಷ್ಟು ವರ್ಲ್ಡ್ಸ್ ಓಷನ್ ಅಷ್ಟು ಏನು ಬರುತ್ತೆ, ಇಲ್ಲಿ ವರ್ಲ್ಡ್ ಓಷನಲ್ಲಿ ಹೈ ಓಷನ್ ಬರುತ್ತೆ. ಓಕೆ, ಹೈ ಸೀಸ್ ಬರುತ್ತೆ. ಸೊ ಇದರ ಮೇಲೆ ಯಾವುದೇ ದೇಶಕ್ಕೆ ಅಧಿಕಾರ ಅನ್ನುವಂಥದ್ದು ಇರುವುದಿಲ್ಲ. ಹಾಗೆ ಸೊ ಇದು ಒಟ್ಟಾರೆ ಭೂಪ್ರದೇಶದ 50%ನಷ್ಟು ಹೈ ಸಿ ಕಂಡುಬರುತ್ತೆ. ಹಾಗೆ ದೇ ಆರ್ ಹೋಮ್ ಟು ಅರೌಂಡ್ 2,70,000 ನೌನ್ ಸ್ಪೀಚೀಸ್ ವಿತ್ ಮೆನಿ ಯೆಟ್ ಟು ಬಿ ಡಿಸ್ಕವರ್ಡ್. ಸೊ ಇದು ಸುಮಾರು 2,70,000 ಅಂದರೆ ಗೊತ್ತಿರುವಂತಹ ಒಂದು ಜೀವಿಗಳು ಇದರಲ್ಲಿ ಕಂಡುಬರುತ್ತೆ. ಹಾಗೆ ಇನ್ನೂ ಕೂಡ ಡಿಸ್ಕವರ್ ಆಗಬಹುದಾದಂಥ ಹಲವಾರು ಜೀವಿಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗೆ ಇದು ಕಾರ್ಬನ್ನ ಅಬ್ಸಾರ್ಬನ್ನು ಮಾಡಿಕೊಳ್ಳುತ್ತೆ. ಹಾಗೆ ಸೂರ್ಯನ ಕಿರಣಗಳನ್ನು ಕೂಡ ಇಲ್ಲಿ ಅಬ್ಸಾರ್ಬನ್ನು ಮಾಡಿಕೊಳ್ಳುತ್ತೆ. ಸೊ ಈ ಮೂಲಕ ಹೀಟ್ ಬ್ಯಾಲೆನ್ಸನ್ನು ಕೂಡ ಇದು ಮೇಂಟೈನನ್ನು ಮಾಡುತ್ತೆ. ಹಾಗೆ ಇದರ ಮೂಲಕ ಇಲ್ಲಿ ಹಲವಾರು ರೀತಿಯ ರಾವ್ ಮಟೀರಿಯಲ್ಸ್ ಆಗಿರ್ಬೋದು, ಜೆನೆಟಿಕ್ ಆ್ಯಂಡ್ ಮೆಡಿಸಿನ್ ರಿಸರ್ಚ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಇಲ್ಲಿ ಹೈ ಸಿ ಟ್ರೀಟಿ ಅಂತ ಬರುತ್ತೆ. ಹಾಗಿದ್ರೆ ಏನಿದು ಟ್ರೀಟಿ ಅಂತಂದರೆ ಇಟ್ ಈಸ್ ಅ ಫಾರ್ಮಲಿ ಕಾಲ್ಡ್. ಸೊ ಇದನ್ನು ಈ ಹಿಂದೆ ಅಗ್ರಿಮೆಂಟ್ ಆನ್ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನೇಬಲ್ ಯೂಸ್ ಆಫ್ ಮರೈನ್ ಬಯೋಲಾಜಿಕಲ್ ಡೈವರ್ಸಿಟಿ ಆಫ್ ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜುರಿಡಿಕ್ಷನ್ ಅಂತಲೂ ಕೂಡ ಕರೀತಾರೆ. ಶಾರ್ಟಾಗಿ ಇದನ್ನು BBJN ಅಥವಾ ಹೈ ಸಿ ಟ್ರೀ ಅಂತಲೂ ಕೂಡ ಕರೀತಾರೆ. ಹಾಗೆ ಸೊ ಇಟ್ ಈಸ್ ಅ ನ್ಯೂ ಇಂಟರ್ನ್ಯಾಷನಲ್ ಲೀಗಲ್ ಫ್ರೇಮ್ವರ್ಕ್ ಅಂಡರ್. ಸೊ ಇದು ಯಾವ ಒಂದು ಫ್ರೇಮ್ವರ್ಕ್ನಲ್ಲಿ ಬರುತ್ತೆ ಅಂತಂದರೆ UN ಕ್ಲಾಸ್ ಅಂತ ಬರುತ್ತೆ. ಸೊ ಇದರ ಅಡಿಯಲ್ಲಿ ಬರುವಂಥ ಒಂದು ಟ್ರೀಟಿಯಾಗಿ ಇದು ಕಂಡುಬರುತ್ತೆ. ಹಾಗಿದ್ದರೆ ಈ ಒಂದು ಟ್ರೀಟಿಯ ಉದ್ದೇಶ ಏನಂದರೆ ಈ ಮರೈನ್ ಎಕಾಲಜಿಯನ್ನು ಸಂರಕ್ಷಣೆಯನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಹಾಗೆ ಸೊ ಈ ಹೈ ಸಿ ಟ್ರೀಟಿ ಅಡಿಯಲ್ಲಿ ಏನು ಸಮುದ್ರದ ಸಂಪನ್ಮೂಲಗಳನ್ನ ಈಕ್ವಲ್ ಆಗಿ ಶೇರ್ ಮಾಡಿಕೊಳ್ಳಬೇಕಂತ ಕೂಡ ಈ ಒಪ್ಪಂದ ಹೇಳುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಫ್ರಾಮ್ ಎ ರಿಪಬ್ಲಿಕ್ ಟು ರಿಪಬ್ಲಿಕ್ ಆಫ್ ಅನ್ಇಕ್ವಲ್ಸ್ ಅಂತ. ಎಸ್, ಸೊ ಹಿಯರ್ ಕಾನ್ಸ್ಟಿಟ್ಯೂಷನಲ್ ಮೈಲ್ ಸ್ಟೋನ್. ಸೊ ಇತ್ತೀಚೆಗೆ ಅಂದರೆ ನಿನ್ನೆ ಅಷ್ಟೇ ನಾವು ಕಾನ್ಸ್ಟಿಟ್ಯೂಷನಲ್ ಡೇಯನ್ನು ಸೆಲೆಬ್ರೇಟನ್ನು ಮಾಡಿದ್ದೀವಿ, November 26, 2024 ಮಾರ್ಕ್ ದ. ಸೊ ಈ ಒಂದು ದಿನದಂದು ಅಂದರೆ ಏನು 26 November 1949 ಅಂದು ಏನು ಮಾಡಲಾಗತ್ತೆ, ಈ ಕಾನ್ಸ್ಟಿಟ್ಯೂಷನ್ ಅಡಾಪ್ಟನ್ನು ಮಾಡಿಕೊಳ್ಳಲಾಗತ್ತೆ. ಸೊ ಅದು 26 November 2024 75ನೇ ವರ್ಷವನ್ನು ಪೂರೈಸಿದ. ಸೊ ಈ ಮೂಲಕ ಏನಾಗಿದೆ ಅಂತಂದರೆ, ಸೊ ಇಟ್ ರೋಲ್ಸ್ ಇನ್ ಶೇಪಿಂಗ್ ಅ ಗವರ್ನೆನ್ಸ್ ಫ್ರೇಮ್ವರ್ಕ್ ದ್ಯಾಟ್ ಬ್ಯಾಲೆನ್ಸಸ್ ಡೈವರ್ಸ್ ಕಲ್ಚರಲ್ ಐಡೆಂಟಿಟೀಸ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಈ ಒಂದು ಸಂವಿಧಾನ ಅನ್ನುವಂಥದ್ದು ಏನಾಗಿದೆ, ಆಡಳಿತವನ್ನು ಇಲ್ಲಿ ಮರುರೂಪಿಸಿದೆ, ಇದಕ್ಕೊಂದು ಚೌಕಟ್ಟನ್ನು ನೀಡಿದೆ. ಯಾವ ಮೂಲಕ, ಸೊ ಇಲ್ಲಿ ಭಾರತದಲ್ಲಿ ವಿಭಿನ್ನ ಸಂಸ್ಕೃತಿಗಳಿದ್ದರೂ ಕೂಡ, ವಿಭಿನ್ನ ಹಿತಾಸಕ್ತಿಗಳಿದ್ದರೂ ಕೂಡ ಅವುಗಳ ನಡುವೆ ಏನು ಮಾಡಿದೆ ಅಂತಂದರೆ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ. ಹಾಗೆ ವಿಷನ್ ಆಫ್ ಇಕ್ವಾಲಿಟಿ, ಸಮಾನತೆಯ ಒಂದು ದೂರದೃಷ್ಟಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಯಾವ ರೀತಿ ಕಂಡುಬರುತ್ತೆ ಅನ್ನುವಂಥದ್ದು. ದ ಕಾನ್ಸ್ಟಿಟ್ಯೂಷನ್ ಇಂಟಿಗ್ರೇಟ್ಸ್ ಲಿಬರಲಿಸಮ್ ವಿತ್ ಸ್ಟೇಟ್ ಇಂಟರ್ವೆನ್ಷನ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ. ಸೊ ಇಲ್ಲಿ ಸಂವಿಧಾನದಲ್ಲಿ ಏನು ಅಡಕವಾಗಿದೆ ಅಂತಂದರೆ, ಸೊ ರಾಜ್ಯದ ಹಿತಾಸಕ್ತಿಯೊಂದಿಗೆ ಅದರೊಟ್ಟಿಗೆ ಮತ್ತು ಈ ಉದಾರವಾದತೆಯೊಂದಿಗೆ ಈ ಇನ್ಇಕ್ವಾಲಿಟಿಯನ್ನು, ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದನ್ನು ಹೊಂದಿದೆ. ಅದರೊಟ್ಟಿಗೆ ಹಲವಾರು ರೀತಿಯ ಪ್ರಿನ್ಸಿಪಲ್ ತತ್ವಗಳು ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಲಿಬರ್ಟಿ, ಈಕ್ವಲ್ ಅಪಾರ್ಚುನಿಟಿ ಅಂದರೆ ಸ್ವಾತಂತ್ರ್ಯ. ಸೊ ಇಲ್ಲಿ ಸರ್ವರಿಗೂ ಆ ಒಂದು ಸಮಾನ ಅವಕಾಶಗಳನ್ನು, ಹಾಗೆ ಮಿನಿಮೈಸಿಂಗ್ ಎಕಾನಮಿಕ್ ಡಿಸ್ಪ್ಯಾರಿಟಿ ಇನ್ಸ್ಪೈರ್ಡ್ ಬೈ ಜಾನ್ ರಾವೆಲ್ಸ್ ಎಗಾಲಿಟೇರಿಯನ್ ಲಿಬರಲಿಸಮ್ ಅಂತ. ಸೊ ಈ ಜಾನ್ ರಾವೆಲ್ಸ್ ಅವರ ಈ ಉದಾರವಾದದ ಪ್ರಕಾರ ಪ್ರೇರಿತಗೊಂಡಿರುವಂಥ ಈ ಒಂದು ಪದಗಳು ಲಿಬರ್ಟಿ ಆಗಿರುವುದು, ಈಕ್ವಲ್ ಅಪಾರ್ಚುನಿಟಿ ಅಂತ ಕೂಡ ನಮ್ಮ ಸಂವಿಧಾನದಲ್ಲಿ ಕಂಡುಬರುತ್ತೆ. ಹಾಗೆ ಎಕಾನಮಿಕ್ ಇನ್ಇಕ್ವಾಲಿಟಿ ಟ್ರೆಂಡ್ಸ್. ಸೊ ಇಲ್ಲಿ ಭಾರತದಲ್ಲಿ ಯಾವ ರೀತಿಯ ಒಂದು ಆರ್ಥಿಕ ಒಂದು ಅಸಮಾನತೆ ಅನ್ನುವಂಥದ್ದು ಕಂಡುಬರ್ತಾ ಇದೆ ಅನ್ನುವಂಥದ್ದು. ಎಸ್, ಸೊ ಇವಾಗ ಭಾರತದಲ್ಲಿ ಸುಮಾರು ಟಾಪ್ 1% ಏನು ಅರ್ನರ್ಸ್ ಇದ್ದಾರೆ. ಸೊ ಇವರು ನಮ್ಮ ದೇಶದ ಸುಮಾರು 22% ಆದಾಯವನ್ನು ಹೊಂದಿದ್ದಾರೆ. ಸೊ ಇದು ನಮ್ಮ ಭಾರತದ ಒಂದು ಆರ್ಥಿಕ ಅಸಮಾನತೆಯನ್ನು ಸೂಚಿಸುತ್ತೆ. ಹಾಗೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಓವರ್ಲ್ಯಾಪ್, ವೆಲ್ತ್ ಡಿಸ್ಪ್ಯಾರಿಟೀಸ್ ರಿಫ್ಲೆಕ್ಟ್ ಸೋಷಿಯಲ್ ಹೆರಾರ್ಚೀಸ್ ವಿತ್ ಅಪ್ಪರ್ ಕಾಸ್ಟ್ ಡಾಮಿನೇಟಿಂಗ್ ಬಿಲಿಯನೇರ್. ಸೊ ಇಲ್ಲಿ ಏನು ಭಾರತದಲ್ಲಿ ಬಿಲಿಯನರ್ಗಳಿದ್ದಾರೆ. ಸೊ ಈ ಬಿಲಿಯನರ್ಗಳಲ್ಲಿ
ಮೇಲ್ಜಾತಿಯವರಿಗೆ ಸೇರಿದವರೇ ಹೆಚ್ಚಾಗಿದ್ದಾರೆ. ಹಾಗೆ 90% ಬೈ 2022 ಆ್ಯಂಡ್ 23. ಅಂದರೆ ಈ 2022-23ರಲ್ಲಿ ಸುಮಾರು ಮೇಲ್ವರ್ಗಕ್ಕೆ ಸೇರಿದ 90% ಬಿಲಿಯನ್ಗಳು ಮೇಲ್ಜಾತಿಯವರಿಗೆ ಸೇರಿದವರೇ ಕಂಡುಬರ್ತಾರೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಆ್ಯಂಡ್ ಐಡಿಯಲ್ ವೇ ಟು ಟ್ರೀಟ್ ಇಂಡಿಯಾದ ಕಾರ್ನಿಯಲ್ ಬ್ಲೈಂಡ್ನೆಸ್ ಪ್ರಾಬ್ಲಮ್ ಅಂತ ಹೇಳಿ. ಎಸ್, ಸೊ ಅಕ್ಯೂಟ್ ಕಾರ್ನಿಯಲ್ ಶಾರ್ಟೇಜ್. So despite strong support for eye donation in India, only 30% of the annual need for 1 lakh corneal transplants is met, leaving many with preventable blindness. ಸೊ ಇಲ್ಲಿ ಭಾರತದಲ್ಲಿ ಈ ನೇತ್ರದಾನಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡ್ತಾ ಇದ್ರು ಕೂಡ ಏನಂತಂದ್ರೆ ಓನ್ಲಿ 30% ಆಫ್ ದ ಆ್ಯನ್ಯುವಲ್ ನೀಡ್ ಫಾರ್ 1 lakh ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಈಸ್ ಮೆಟ್. ಅಂದರೆ ಸೊ ಈ ಒಂದು 1 lakh ಪೀಪಲ್ಗೆ ಏನು ಇವಾಗ ನೇತ್ರದಾನ ಬೇಕಾಗಿರುತ್ತೆ, ಆ ಒಂದು ನೇತ್ರದಾನದಲ್ಲಿ ಕೇವಲ ವಾರ್ಷಿಕವಾಗಿ 30% ಜನರಿಗೆ ಮಾತ್ರ ಏನು ಮಾಡಲಾಗ್ತಾ ಇದೆ ಅಂದರೆ ಈ ಕಾರ್ನಿಯಾವನ್ನು ಟ್ರಾನ್ಸ್ಪ್ಲಾಂಟ್ ಅಥವಾ ಕಷಿಯನ್ನು ಮಾಡಲಾಗ್ತಾ ಇದೆ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್. ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ವಿತ್ ಕಾರ್ನಿಯಲ್ ಬ್ಲೈಂಡ್ನೆಸ್. ಅಂದರೆ ಸೊ ಇಲ್ಲಿ ದೃಷ್ಟಿ ದೋಷ ಇರುವಂಥವ್ರು ಹಲವಾರು ಜನರು ಕಂಡು ಬರ್ತಾರೆ. ಸೊ ಇದರಲ್ಲಿ ಸುಮಾರು 1.2 ಮಿಲಿಯನ್ ಅಷ್ಟು ಜನರು ಕೂಡ ಏನಾಗ್ತಾ ಇದ್ದಾರೆ ಅಂದರೆ ಈ ಬ್ಲೈಂಡ್ನೆಸ್ನಿಂದ ಅಥವಾ ಈ ದೃಷ್ಟಿ ದೋಷದಿಂದ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಕ್ಯಾನ್ ರೀಸ್ಟೋರ್ ವಿಷನ್ ಫಾರ್ ಅಬೌಟ್ 1/3 ಆಫ್ ದೆಮ್. ಸೊ ಅವರ ದೃಷ್ಟಿ ದೋಷ ಏನಿರುತ್ತೆ ಅದರಲ್ಲಿ 1/3 ದೃಷ್ಟಿ ದೋಷವನ್ನು ಮರಳಿ ಪಡೀಲಿಕ್ಕೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಹಾಗೆ ಇನ್ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳ ಕೊರತೆ ಅನ್ನೋದು ಕಂಡುಬರ್ತಾ ಇದೆ. ಸೊ ಇಂಡಿಯಾ ಲ್ಯಾಕ್ಸ್ ಅಡಿಕ್ವೇಟ್ ಫ್ಯಾಸಿಲಿಟೀಸ್ ಆ್ಯಂಡ್ ಸ್ಪೆಷಲಿಸ್ಟ್ ರಿಕ್ವೈರಿಂಗ್ 50 ಹೈ ಫಂಕ್ಷನಿಂಗ್ ಐ ಬ್ಯಾಂಕ್ಸ್. ಓನ್ಲಿ 12 to 14 ಎಕ್ಸಿಸ್ಟ್ ಕರೆಂಟ್ಲಿ. ಸೊ ಭಾರತಕ್ಕೆ ಬೇಕಾಗಿರುವಂಥದ್ದು 50 ಐ ಬ್ಯಾಂಕ್ಗಳು ಬೇಕಾಗಿದೆ. ಸೊ ಸದ್ಯಕ್ಕೆ ಭಾರತದಲ್ಲಿರುವಂಥದ್ದು 12ರಿಂದ 14 ಮಾತ್ರ ಐ ಬ್ಯಾಂಕ್ಗಳಿದೆ. ಅಂದರೆ ಅವುಗಳಲ್ಲಿ ಕಾರ್ನಿಯಾಗಳನ್ನ ಏನು ಮಾಡಲಾಗುತ್ತೆ, ಸ್ಟೋರನ್ನು ಮಾಡಲಾಗತ್ತೆ. ಹಾಗೆ 500 ಕಾರ್ನಿಯಲ್ ಸರ್ಜನ್ಸ್ ಇದ್ದಾರೆ ಪರ್ಫಾರ್ಮಿಂಗ್ 200 ಟ್ರಾನ್ಸ್ಪ್ಲಾಂಟ್ ಆ್ಯನ್ಯುವಲಿ. ಸೊ ಇವರು 500 ಕಾರ್ನಿಯಲ್ ಸರ್ಜನ್ಸ್ ಏನಿದ್ದಾರೆ ಇವರು ವಾರ್ಷಿಕವಾಗಿ 200 ಟ್ರಾನ್ಸ್ಪ್ಲಾಂಟ್ಗಳನ್ನು ಅಂದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ತಾರೆ. ಸೊ ಇವಾಗ ಚಾಲೆಂಜಸ್ ಆಫ್ ಪ್ರಿಸ್ಯೂಮ್ಡ್ ಕನ್ಸೆಂಟ್. ಅಂದರೆ ದಿಸ್ ಅಪ್ರೋಚ್ ರಿಸ್ಕ್ ಅಂಡರ್ಮೈನಿಂಗ್ ವಾಲಂಟರಿ ಕನ್ಸೆಂಟ್ ವಿಚ್ ಈಸ್ ಕ್ರಿಟಿಕಲ್ ಟು ಮೇಂಟೈನಿಂಗ್ ಟ್ರಸ್ಟ್ ಇನ್ ದ ಡೊನೇಷನ್ ಪ್ರೊಸೆಸ್. ಲೀಡಿಂಗ್ ಕಂಟ್ರೀಸ್ ಇನ್ ಆರ್ಗನ್ ಡೊನೇಷನ್ ಯೂಸ್ ಸಾಫ್ಟ್ ಆಪ್ಷನ್ ಇನ್ ಸಿಸ್ಟಮ್. ಸೊ ಇಲ್ಲಿ ಕಾರ್ನಿಯಲ್ ಡೊನೇಷನ್ ಮಾಡಬೇಕಂದ್ರೆ ಅವರ ಅಂದರೆ ಇನ್ ಕೇಸ್ ಏನಾದರೂ ಡೆತ್ತನ್ನು ಆದರೆ, ಓಕೆ, ಸೊ ಡೆತ್ ಆದರೆ ಸೊ ಅವರ ಯಾವುದೇ ಒಂದು ಅಂಗಾಂಗಗಳನ್ನು ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ. ಸೊ ಹೀಗಾಗಿ ಏನಂತಂದರೆ ಅವರ ಒಪ್ಪಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಬೇಕಾಗತ್ತೆ. ಸೊ ಸಕ್ಸಸ್ ಆಫ್ ರಿಕ್ವೈರ್ಡ್ ರಿಕ್ವೆಸ್ಟ್ ಮಾಡೆಲ್. ಅಂದರೆ ಇಂಡಿಯಾಸ್ ಹಾಸ್ಪಿಟಲ್ ಕಾರ್ನಿಯಲ್ ರಿಟ್ರೈವಲ್ ಪ್ರೋಗ್ರಾಮ್ ಇನ್ವಾಲ್ವಿಂಗ್ ಗ್ರಿಪ್ ಕೌನ್ಸಲರ್ ಸೀಕಿಂಗ್ ಕನ್ಸೆಂಟ್ ಫ್ರಮ್ ನೆಕ್ಸ್ಟ್ ಆಫ್ ಕಿನ್ ಹ್ಯಾಸ್ ಸಿಗ್ನಿಫಿಕೆಂಟ್ಲಿ boosted donation. LV Prasad Eye Institution program alone contribute over 70% of its 1,40,000 corneas harvested. ಎಸ್, ಸೊ ಈ ಒಂದು LV Prasad Eye Institution ಏನಿದೆ, ಸೊ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ 75% ಏನು ಮಾಡಲಾಗುತ್ತೆ, ಕಾರ್ನಿಯರ್ಸನ್ನು ಈ ಒಂದೇ ಪ್ರೋಗ್ರಾಮ್ ಅಡಿಯಲ್ಲಿ ಟ್ರಾನ್ಸ್ಪ್ಲಾಂಟನ್ನು ಮಾಡಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ವಾಟ್ ಈಸ್ ದ ಕಾಂಟ್ರವರ್ಸಿ ಅರೌಂಡ್ ದ ಸಂಬಾಲ್ ಮಾಸ್ಕ್ಯೂ. ಹಾಗಿದ್ರೆ ಈ ಸಂಬಾಲ್ ಮಸಿಗೆ ಸಂಬಂಧಪಟ್ಟಂತೆ ಇರುವಂಥ ವಿವಾದ ಏನು ಅನ್ನುವಂಥದ್ದು. ಎಸ್, ಸೊ ಇವಾಗ ಈ ಸಂಬಾಲ್ ಮಾಸ್ಕ್ಯೂ ಡಿಸ್ಪ್ಯೂಟ್ ಬಗ್ಗೆ ತಿಳ್ಕೊಳ್ಳೋಣ. ಅ ಪೆಟಿಷನ್ ಫೈಲ್ಡ್ ಬೈ ಹರಿಶಂಕರ್ ಜೈನ್ ಆ್ಯಂಡ್ ಅದರ್ಸ್ ಅಲೀಸ್ಡ್ ದ್ಯಾಟ್ 16th century ಜಾಮಾ ಮಸ್ಜಿದ್ ಇನ್ ಸಂಬಾಲ್ ವಾಸ್ ಬಿಲ್ಟ್ ಆನ್ ಆನ್ ancient ಹರಿಹರ ಮಂದಿರ ಸೈಟ್ ಸಿಮಿಲರ್ ಟು ಕ್ಲೈಮ್ಸ್ ಇನ್ ವಾರಣಾಸಿ, ಜ್ಞಾನವಾಪಿ ಮಸ್ಜಿದ್, ಮಥುರಾ ಈದ್ಗಾ ಮಸ್ಜಿದ್ ಆ್ಯಂಡ್ ಧಾರ್ ಕಮಲ್ ಮೌಲಾ ಮಸ್ಜಿದ್. ಅಂದರೆ ಇಲ್ಲಿ ಏನು ಪೆಟಿಷನ್ನ ಸಲ್ಲಿಸಿದ್ದಾರೆ ಅಂತಂದ್ರೆ ಅರ್ಜಿದಾರರಾಗಿರುವಂಥ ಹರಿಶಂಕರ್ ಜೈನ್ ಮತ್ತು ಇತರರು ಈ 16ನೇ ಒಂದು ಶತಮಾನದ ಒಂದು ಜಾಮಾ ಮಸ್ಜಿದ್ ಏನಿದೆ, ಸೊ ಈ ಒಂದು ಮಸೀದನ್ನು ಇಲ್ಲಿ ಪ್ರಾಚೀನವಾಗಿರುವಂಥ ಹರಿಹರ ಮಂದಿರದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಜಾಮಾ ಮಸ್ಜಿದನ್ನು, ಅಂದರೆ ಈ ಸಂಬಾಲ್ ರೀಜನಲ್ಲಿ ಬರುವಂಥ ಈ ಜಾಮಾ ಮಸ್ಜಿದಿಯನ್ನು
ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇದಕ್ಕೆ ಇವಾಗ ವಾರಣಾಸಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಜ್ಞಾನವಾಪಿ ಮಸೀದಿ ಯಾವ ಥರ ಇದೆ ಅಂದರೆ ಅದನ್ನು ಕೂಡ ಮಂದಿರದ ಮೇಲೆ ನಿರ್ಮಾಣವನ್ನು ಮಾಡಿದ್ದಾರೆ. ಮಥುರಾದಲ್ಲಿ ಈದ್ಗಾ ಮಸ್ಜಿದ್ ಇದೆ, ಹಾಗೆ ದಾರ್ನಲ್ಲಿ ಕಮಲ್ ಮೌಲ್ ಮಸ್ಜಿದ್ ಇದೆ. ಸೊ ಈ ರೀತಿ ದೇಗುಲಗಳ ಮೇಲೆ ಏನು ಮಸೀದಿಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ ಅರ್ಜಿದಾರರು. ಸೊ ಇಲ್ಲಿ ಸರ್ವೆ ಆ್ಯಂಡ್ ವೈಲೆನ್ಸ್. ಸೊ ಈ ಒಂದು ಮಸೀದಿ ಕುರಿತು ಸಮೀಕ್ಷೆಯನ್ನು ಮಾಡಬೇಕಂತ ಕೋರ್ಟ್ ಆರ್ಡರನ್ನು ಕೂಡ ಮಾಡಿರುತ್ತೆ. ಕೋರ್ಟ್ ಆರ್ಡರ್ ಸರ್ವೆ ಆಫ್ ದ ಮಸ್ಜಿದ್ ವಾಸ್ ಕಂಡಕ್ಟೆಡ್ ಪೀಸ್ಫುಲಿ ಆನ್ ನವಂಬರ್ 19 ಬಟ್ ಲೆಡ್ ಟು ವೈಲೆನ್ಸ್ ಡ್ಯೂರಿಂಗ್ ಅ ಸೆಕೆಂಡ್ ಸರ್ವೆ ಆನ್ ನವಂಬರ್ 24. ಸೊ ಇಲ್ಲಿ ಕೋರ್ಟ್ ತೀರ್ಪನ್ನು ನೀಡಿರೋ ಪ್ರಕಾರ ಈ ಒಂದು ಜಾಗವನ್ನು ಅಂದರೆ ಈ ಸಂಬಾಲ್ ಮಸ್ಜಿದನ್ನು ಏನು ಮಾಡಲಾಗತ್ತೆ ಅಂದರೆ ಅಥವಾ ಮಸೀದಿಯನ್ನು ಸಮೀಕ್ಷೆಯನ್ನು ಮಾಡಲಾಗತ್ತೆ. ಅದನ್ನು 2 ಹಂತದಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತವನ್ನು ನವಂಬರ್ 19ರಲ್ಲಿ ಶಾಂತಿಯುತವಾಗಿ ಮಾಡಲಾಗುತ್ತೆ. ಬಟ್ 2ನೇ ಹಂತ ನವಂಬರ್ 24 ಎಂದು ಮಾಡುವಾಗ ಇಲ್ಲಿ ಕೆಲವೊಂದಿಷ್ಟು ಗಲಾಟೆಗಳಾಗತ್ತೆ, ವೈಲೆನ್ಸ್ ಅನ್ನುವಂಥದ್ದು ಆಗುತ್ತೆ. ಸ್ಟೋನ್ ಪೆಲ್ಟಿಂಗ್ ಆಗುತ್ತೆ, ಅಂದರೆ ಕಲ್ಲು ತೂರಾಟ ಆಗಿರ್ಬೋದು. ಪೊಲೀಸರು ಫೈರಿಂಗನ್ನು ಮಾಡ್ತಾರೆ. ಅಲ್ಲಿ ಪೊಲೀಸ್ ಫೈರಿಂಗ್ ಅಂದರೆ ಪೊಲೀಸರು ಫೈರಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗತ್ತೆ. ಸೊ ಇದರ ಪರಿಣಾಮವಾಗಿ 5 ಜನರು ಸಾವನ್ನಪ್ಪಿದ್ರು. ಹಾಗೆ ಇದರಲ್ಲಿ ಹಲವಾರು ಟೀನೇಜರ್ಸ್ ಕೂಡ ಸೇರಿದ್ರು ಅಂತ ಹೇಳಿ ಇಲ್ಲಿ ಆರೋಪವನ್ನು ಮಾಡ್ತಾರೆ. ಬಟ್ ಪೊಲೀಸರು ಈ ಒಂದು ಆರೋಪವನ್ನು ನಿರಾಕರಣೆಯನ್ನು ಮಾಡ್ತಾರೆ. ಅವರು ಯಾವುದೇ ರೀತಿಯ ಒಂದು ಫೈರ್ ಆರ್ಮ್ಸನ್ನು ಮಾಡಿಲ್ಲ, ಆದರೆ ಲಾಠಿ ಚಾರ್ಜನ್ನು ಮಾಡಿದರಾಗಿ ಅವರು ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದ ಮಾಸ್ಕ್. ಸೊ ಈ ಒಂದು ಮಸೀದಿಯ ಐತಿಹಾಸಿಕ ಮಹತ್ವದ ಬಗ್ಗೆ ನೋಡೋದಾದರೆ ದ ಜಾಮಾ ಮಸ್ಜಿದ್ ಇನ್ ಸಂಬಾಲ್ ಈಸ್ ಅಟ್ರಿಬ್ಯೂಟೆಡ್ ಟು ಬಾಬರ್ ಜನರಲ್ ಮೀರ್ ಹಿಂದೂ ಬೇಗ್. ಸೊ ಈ ಒಂದು ಮಸೀದಿಯನ್ನು ಬಾಬರ್ನ ಜನರಲ್ ಆಗಿರುವಂಥ ಮೀರ್ ಹಿಂದೂ ಬೇಗ್ ಅವನು ನಿರ್ಮಾಣವನ್ನು ಮಾಡಿದಾನಂತ ಹೇಳಲಾಗತ್ತೆ. ಇದನ್ನು 1528ರಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಆದರೆ ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಸೊ ಇದು ತುಗ್ಲಕ್ನ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಒಂದು ಮಸೀದಿ ಆಗಿದೆ ಅಂತ ಹೇಳಲಾಗತ್ತೆ. ಹಿಂದೂ ಬಿಲೀಫ್ಸ್ ಹೋಲ್ಡ್ ದ್ಯಾಟ್ ಮಸ್ಕ್ ಇನ್ಕಾರ್ಪೊರೇಟ್ಸ್ ಪಾರ್ಟ್ಸ್ ಆಫ್ ಎ ವಿಷ್ಣು ಟೆಂಪಲ್. ಸೊ ಇಲ್ಲಿ ಹಿಂದೂ ಒಂದು ಧರ್ಮದ ನಂಬಿಕೆ ಉಳ್ಳವರು ಏನು ಹೇಳ್ತಾರೆ ಅಂತಂದರೆ ಇದು ವಿಷ್ಣು ದೇವಾಲಯದ ಭಾಗವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಂದರೆ ಈ ವಿಷ್ಣುನ ಅಂದರೆ ಕಲ್ಕಿ 10ನೇ ಅವತಾರ ಅಂತ ಹೇಳಿ ಇದನ್ನು ನಂಬಲಾಗತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಮುಖವಾಗಿರುವಂಥ ಒಂದು ಕಾಯ್ದೆ ಬರುತ್ತೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ಅಂದರೆ ಪೂಜಾ ಸ್ಥಳಗಳ ಕಾಯ್ದೆ 1991 ಅಂತ ಹೇಳಿ. ಸೊ ಈ ಒಂದು ಕಾಯ್ದೆ ಪ್ರಕಾರ ದ ಆ್ಯಕ್ಟ್ ಏನನ್ನು ಮ್ಯಾಂಡೇಟ್ ಮಾಡುತ್ತೆ ಅಂದರೆ ಮೇಂಟೈನಿಂಗ್ ದ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಆಲ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಸ್ ಇಟ್ ವಾಸ್ ಆನ್ ಆಗಸ್ಟ್ 15, 1947 ಬ್ಯಾರಿಂಗ್ ಚೇಂಜಸ್ ಆರ್ ಕನ್ವರ್ಸೇಷನ್. ಅಂದರೆ ಈ 15 ಆಗಸ್ಟ್ 1947ಗಿಂತ ಮುಂಚೆ ಏನು ಚೇಂಜಸ್ಗಳಾಗಿದೆ ಅವುಗಳನ್ನ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡೋ ಹಾಗಿಲ್ಲ. ಆ್ಯಸ್ ಇಟ್ ಅವು ಹೇಗಿರುತ್ತೋ ಅವುಗಳನ್ನ ಹಾಗೇ ಕಾಪಾಡಿಕೊಂಡು ಬರಬೇಕು ಅನ್ನುವಂಥ ಒಂದು ನಿಯಮ ಅಥವಾ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುವಂಥ ಒಂದು ನಿಬಂಧನೆ ಆಗಿದೆ. ದ ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ಡಿಸ್ಪ್ಯೂಟ್ ವಾಸ್ ದ ಓನ್ಲಿ ಎಕ್ಸೆಪ್ಷನ್ ಟು ದಿಸ್ ಲಾ. ಬಟ್ ಇಲ್ಲಿ ಈ ರಾಮ ಜನ್ಮಭೂಮಿಯನ್ನು ಏನು ಮಾಡಲಾಗಿರುತ್ತೆ ಅಂತಂದರೆ ಡೆಮಾಲಿಷ್ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ಟಲಾಗಿರುತ್ತೆ. ಬಟ್ ಇದನ್ನು ಏನು ಮಾಡಲಾಗುತ್ತೆ ರೀಸೆಂಟಾಗಿ ಇಲ್ಲಿ ಇಲ್ಲಿ ಚೇಂಜಸನ್ನು ಮಾಡಲಾಗತ್ತೆ. ಓಕೆ, ಬಟ್ ಇದು ಒಂದು ಎಕ್ಸೆಪ್ಷನ್. ಇದಕ್ಕೆ ಮಾತ್ರ ಏನು ಮಾಡಲಾಗಿದೆ ಅಂತಂದರೆ ಚೇಂಜಸನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಿರುವಂಥದ್ದು. ಸೊ ಇಲ್ಲಿ ಚಾಲೆಂಜ್ ಟು ದ ಆ್ಯಕ್ಟ್. ಸೊ ಇವಾಗ ಏನು ಅರ್ಜಿಯನ್ನು ಸಲ್ಲಿಸಿದಾರ, ಸೊ ಈ ಅರ್ಜಿ ಅನ್ನುವಂಥದ್ದು ಈ ಮೇಲಿನ ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ಇದೆ ಅದಕ್ಕೆ ಸವಾಲನ್ನು ಹಾಕುತ್ತೆ ಈ ಒಂದು ಕಾಯ್ದೆ. ದ ಲೀಗಲ್ ಆ್ಯಂಡ್ ಸೋಷಿಯಲ್ ಇಂಪ್ಲಿಕೇಶನ್. ಸೊ ಇಲ್ಲಿ ಈ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಇದು ಕಾನೂನಾತ್ಮಕ ಮತ್ತು ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂಥದ್ದು. ದ ಸಂಬಾಲ್ ಡಿಸ್ಪ್ಯೂಟ್ ಆ್ಯಡ್ಸ್ ಟು ಆನ್ ಗೋವಿಂಗ್ ಲೀಗಲ್ ಚಾಲೆಂಜ್ ಟು ದ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಸೊ ಈ ಒಂದು ಅರ್ಜಿ ಅನ್ನುವಂಥದ್ದು ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ ಅದಕ್ಕೆ ಸವಾಲನ್ನು ಹಾಕತ್ತೆ. ಅಂದರೆ ಅದೇನು ಹೇಳುತ್ತೆ, ಯಾವುದೇ ರೀತಿಯ ಒಂದು ಚೇಂಜಸ್ಸನ್ನು 15 ಆಗಸ್ಟ್ 1947 ಹಿಂದೆ ಏನಾಗಿರುತ್ತೆ ಆ ಚೇಂಜಸ್ಗಳನ್ನ ಅಥವಾ ಬದಲಾವಣೆಗಳನ್ನ ಯಾವುದೇ ರೀತಿಯ ಒಂದು ಬದಲಾವಣೆಗಳನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಇವಾಗ ಈ ಅರ್ಜಿ ಉದ್ದೇಶ ಏನಂತಂದರೆ ಅವುಗಳನ್ನ ಮತ್ತೆ ಹರಿಹರ ಮಂದಿರವಾಗಿ ಅದನ್ನು
ನಿರ್ಮಾಣವನ್ನು ಮಾಡಬೇಕಂತ ಹೇಳಿ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇದೇ ರೀತಿ ವಾರಣಾಸಿ, ಮಥುರಾ ಮತ್ತು ಧಾರ್ನಲ್ಲಿ ಕೂಡ ಇದೇ ರೀತಿ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.